ಬಟರ್ ಫ್ರೂಟ್ ಭಾರತದಲ್ಲಿ ಈ ಹಣ್ಣನ್ನ ಶ್ರೀಲಂಕಾದಿಂದ ಪರಿಚಯಿಸಲ್ಪಟ್ಟಿತ್ತು ಅಂತ ಹೇಳಲಾಗುತ್ತೆ. ಸದ್ಯ ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ಬಟರ್ ಫ್ರೂಟ್ನ ಬೆಳೆಯಲಾಗುತ್ತೆ. ಪಿಯರ್ ಹಣ್ಣಿನ ಆಕಾರದಲ್ಲಿರುವ ಈ ಹಣ್ಣು ಮೆಕ್ಸಿಕೋ ದೇಶದಲ್ಲಿ ಹೆಚ್ಚು ಕಂಡುಬರುತ್ತೆ. ಸಾಮಾನ್ಯವಾಗಿ ಈ ಹಣ್ಣನ್ನ ಮಿಲ್ಕ್ ಶೇಕ್ ಮಾಡಿ ಕುಡಿಯುವವರೇ ಹೆಚ್ಚು. ಆದರೆ ಈ ಹಣ್ಣಿನಲ್ಲಿರುವ ಆರೋಗ್ಯಕಾರಿ ಗುಣಗಳ ಬಗ್ಗೆ ಹಲವರಿಗೆ ತಿಳಿದಿಲ್ಲ. ಬಟರ್ ಫ್ರೂಟ್ ಹಣ್ಣಿನಿಂದ ಸಿಗುವ ಕೆಲ ಪ್ರಯೋಜನಗಳನ್ನ ಇಲ್ಲಿ ತಿಳಿಸಲಾಗಿದೆ. ಬಟರ್ ಫ್ರೂಟ್ ಹಣ್ಣನ್ನ ನಿತ್ಯವೂ ಸೇವಿಸುವುದರಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳಿವೆ. ಇದನ್ನ ನಿಸರ್ಗವೇ ನಮಗೆ ನೀಡಿದ ಶ್ರೇಷ್ಠ ಬೆಣ್ಣೆ ಅಂತ ಗುರುತಿಸಲಾಗುತ್ತೆ. ಇದು ಜೀವಪೋಷಕಗಳ, ಜೀವಸತ್ವಗಳ ಶಕ್ತಿ ಕೇಂದ್ರ ಅಂತಾಲೆ ಕರೀತಾರೆ. ಪ್ರತಿದಿನವೂ ಒಂದು ಹಣ್ಣನ್ನ ಸೇವಿಸುವುದರಿಂದ ಆಗಲಿರುವ ಆರೋಗ್ಯದ ಪ್ರಯೋಜನಗಳು ಮಾತ್ರ ನೂರಾರು. ಹೃದಯದ ಆರೋಗ್ಯವನ್ನ ಸದೃಢವಾಗಿ ಇಡುವುದರೊಂದಿಗೆ ಚರ್ಮದ ಕಾಂತಿಗೆ ಚೈತನ್ಯ ನೀಡುವುದು ಇದರ ಪ್ರಯೋಜನಗಳಾಗಿವೆ. ವಿಟಮಿನ್, ಮಿನರಲ್ಗಳ ಪ್ಯಾಕ್ ಎಂದು ಕೂಡ ಇದನ್ನ ಕರೆಯಲಾಗುತ್ತೆ. ನಮ್ಮ ಆಹಾರ ಕ್ರಮದಲ್ಲಿ ಇದನ್ನ ಕೂಡ ಮೀಸಲಿಟ್ಟಿದ್ದೇ ಆದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಬಹುದು. ಇದರಲ್ಲಿ ಹೆಚ್ಚು ಮೊನೋಸ್ಯಾಚುರೇಟೆಡ್ ಫ್ಯಾಟ್ ಹಾಗೂ ಪ್ರಮುಖವಾಗಿ ಒಲೈಕ್ ಆಸಿಡ್ ಹಾಗೂ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನ ಕರಗಿಸುವಲ್ಲಿ ಇದು ಬಹುದೊಡ್ಡ ಪಾತ್ರವನ್ನ ವಹಿಸುತ್ತೆ. ಬೆಣ್ಣೆ ಹಣ್ಣಿನಲ್ಲಿ ಅತಿ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕಾರಿ. ಇದನ್ನ ತಿನ್ನುವುದರಿಂದ ಹೆಚ್ಚು ಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವ ಬರುವುದರಿಂದ ಬೇಕಾಬಿಟ್ಟಿ ಸ್ನ್ಯಾಕ್ಸ್ ತಿನ್ನುವುದರಿಂದ ನಾವು ದೂರ ಉಳಿಬಹುದು. ಒಂದು ಸಾಧಾರಣ ಗಾತ್ರದ ಬೆಣ್ಣೆ ಹಣ್ಣಿನಲ್ಲಿ 10 ಗ್ರಾಂ ಫೈಬರ್ ಅಂಶ ಇರುತ್ತೆ. ಇದರಿಂದ ಪಚನ ಕ್ರಿಯೆಯು ಸರಳವಾಗಿ ಸಣ್ಣ ಕರುಳಿನಲ್ಲಿ ಸೃಷ್ಟಿಯಾಗುವ ಸೂಕ್ಷ್ಮ ಜೀವಿಗಳಿಂದ ಕಾಪಾಡುತ್ತೆ. ಅದರ ಜೊತೆಗೆ ಹೆಚ್ಚು ಉತ್ತಮ ಕೊಬ್ಬಿನಾಂಶವನ್ನ ಇದು ಹೊಂದಿರೋದ್ರಿಂದ ದೇಹವು ಸರಳವಾಗಿ ಹೀರಿಕೊಳ್ಳಲು ಸಹಾಯಕವಾಗುತ್ತೆ. ಬೆಣ್ಣೆಹಣ್ಣನ್ನ ಸೌಂದರ್ಯವರ್ಧಕ ಹಣ್ಣು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ದೇಹದ ಸೌಂದರ್ಯವನ್ನ ಕೂಡ ಅದು ವೃದ್ಧಿಸುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದ್ರಿಂದ ಹಾಗೂ ಈ ಹಣ್ಣು ಹೆಚ್ಚು ವಿಟಮಿನ್ ಇ ಮತ್ತು ಸಿ ಇರೋದ್ರಿಂದ ಜೀವಪೋಷಕಗಳು ತ್ವಚೆಯಲ್ಲಿ ತೇವಾಂಶವನ್ನ ಹೆಚ್ಚಿಸಿ ಅದರ ಸೌಂದರ್ಯವನ್ನ ಇಮ್ಮಡಿಗೊಳಿಸುತ್ತೆ. ಇದರ ಜೊತೆಗೆ ತ್ವಚೆಗಳಿಗೆ ಉಂಟಾಗುವ ಸಾಮಾನ್ಯ ಹಾನಿಗಳನ್ನ ನಿವಾರಿಸುತ್ತೆ. ಅದು ಮಾತ್ರವಲ್ಲ, ಇದರಲ್ಲಿರುವ ಬಯೋಟಿನ್ ಕೂದಲಿನ ಬೇರನ್ನ ಗಟ್ಟಿಗೊಳಿಸಿ ಅವುಗಳಿಗೆ ಹೊಳಪು ಬರುವಂತೆ ಹಾಗೂ ಸಿಲ್ಕಿ ಆಗುವಂತೆ ಮಾಡುತ್ತೆ. ಬೆಣ್ಣೆ ಹಣ್ಣಿನಲ್ಲಿ ಲುಟೈನ್ ಮತ್ತು ಜಿಯಾಕ್ಸಾಥಿನ್ ಎಂಬ 2 ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಇವು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ. ಇವು ಕಣ್ಣನ್ನ ಬ್ಲೂ ಲೈಟ್ಗಳಿಂದ ಆಗುವ ಹಾನಿಗಳಿಂದ ತಪ್ಪಿಸಿ ಕಣ್ಣಿನ ಆರೋಗ್ಯವನ್ನ ವೃದ್ಧಿಸುತ್ತವೆ. ಪ್ರಮುಖವಾಗಿ ಹಿರಿಯ ನಾಗರಿಕರು ಇದನ್ನ ಸೇವಿಸೋದ್ರಿಂದ ಕಣ್ಣಿನ ಪೊರೆಯಂತ ಸಮಸ್ಯೆಗಳಿಗೆ ದೂರ ಇರಬಹುದು. ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಿಸುವಲ್ಲಿ ಈ ಬೆಣ್ಣೆ ಹಣ್ಣು ದೊಡ್ಡ ಪಾತ್ರ ವಹಿಸುತ್ತೆ. ಇದರಲ್ಲಿ ಈಗಾಗಲೇ ಹೇಳಿದಂತೆ ಹೇರಳವಾಗಿ ಫೈಬರ್ ಹಾಗೂ ಆರೋಗ್ಯಕರ ಕೊಬ್ಬಿನ ಅಂಶ ಇರೋದ್ರಿಂದ ರಕ್ತದಲ್ಲಿ ಬೇಗ ಗ್ಲೂಕೋಸ್ ಅಂಶ ಬಿಡುಗಡೆಯಾಗದಂತೆ ತಡೆಯುತ್ತೆ. ಇದರಲ್ಲಿ ಮ್ಯಾಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂನಂತಹ ಖನಿಜಾಂಶಗಳು ಇರೋದ್ರಿಂದ ಇದು ಇನ್ಸುಲಿನ್ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ.